ಜಾತ್ರೆಯಲ್ಲಿ ನೆರೆದಿದ್ದಂತಹ ಭಕ್ತರ ಮೇಲೆ ಕಾರು ಹರಿಸಿರುವಂತಹ ಘಟನೆ ನಡೆದಿದ್ದು 8 ಜನರು ಗಾಯಗೊಂಡಿದ್ರೆ ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಜಾತ್ರೆಯಲ್ಲಿ ನೆರೆದಿದ್ದ ಭಕ್ತರ ಮೇಲೆ ಕಾರು ಹರಿದಿರುವಂತಹ ಘಟನೆ ನಡೆದಿದ್ದು ಓರ್ವ ಯುವತಿ ಸಾವನ್ನಪ್ಪಿದ್ರೆ 8 ಜನರಿಗೆ ಗಾಯಗಳಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ದೀಪಾ ರಾಮಗೊಂಡ 21 ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ. ಕುಡಿದ ಮತ್ತಿನಲ್ಲಿ ಭಕ್ತರ ಮೇಲೆ ಕಾರು ಚಲಾಯಿಸಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು ಆಕ್ರೋಶಗೊಂಡ ಭಕ್ತರಿಂದ ಕಾರಿನ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಲಾಗಿದೆ. ಇನ್ನು ಹರಸಾಹಸ ಪಟ್ಟು ಪೊಲೀಸರು ಆರೋಪಿಯನ್ನ ಎಳೆದೊಯ್ದಿದ್ದಾರೆ. ಸಿದ್ದಾಪುರ ಠಾಣೆಯಲ್ಲಿ ರೋಷನ್ ಫರ್ನಾಂಡಿಸ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇನ್ನು ಜಾತ್ರೆಯಲ್ಲಿ ಸಾವಿರಾರು ಜನರು ಸೇರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಕಾರನ್ನ ವ್ಯಕ್ತಿ ಚಲಾಯಿಸಿದ್ದು ಈ ಸಂದರ್ಭದಲ್ಲಿ 8 ಜನರಿಗೆ ಗಾಯಗಳಾಗಿದ್ರೆ ಒಬ್ಬ ಯುವತಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ನವೀನ್, ಕುಡಿದ ಮತ್ತಿನಲ್ಲಿ ಭಕ್ತರ ಮೇಲೆ ಕಾರು ಚಲಾಯಿಸಿದ್ದಾನೆ ಚಾಲಕ. ಯಾರೀತ? ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಕಾವ್ಯ, ಸಿದ್ದಾಪುರದ ರವೀಂದ್ರ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮತ್ತು ಮಕರ ಸಂಕ್ರಮಣದ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಈ ಜಾತ್ರಾ ಮಹೋತ್ಸವದಲ್ಲಿ ಸಿದ್ದಾಪುರದ ಸುತ್ತಮುತ್ತ ನೂರಾರು ಜನರು ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ಏನು ರೋಷನ್ ಫರ್ನಾಂಡಿಸ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಸಿದ್ದಾಪುರದ ಮೂಲದವನು ಈತ ತನ್ನ ಕಾರನ್ನು ತೆಗೆದುಕೊಂಡು ಮದ್ಯವನ್ನು ಕೂಡ ಸೇವಿಸಿದ್ದ. ಬೇಕಾಬಿಟ್ಟಿಯಾಗಿ ರವೀಂದ್ರ ನಗರದ ರಸ್ತೆಯಲ್ಲಿ ಹೊಡೆದುಕೊಂಡು ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಭಕ್ತರ ಸುತ್ತಮುತ್ತ ಇದ್ಲು, ಆ ಭಕ್ತರ ಮೇಲೆಯೇ ವಾಹನವನ್ನ ಚಲಾಯಿಸಿದ್ದಾನೆ. ಈ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತಹ ಮೊದಲನೇದಾಗಿ ಒಬ್ಬ ಮಹಿಳೆ ಕೂಡ ಅಂದ್ರೆ ಯುವತಿ ಕಾರಿನ ಮುಂಭಾಗಕ್ಕೆ ಡಿಕ್ಕಿ ಹೊಡಿತಾಳೆ. ಆ ಸಂದರ್ಭದಲ್ಲಿ ಆಕೆ ಅಲ್ಲಿ ಪ್ರಾಣ ಬಿಡ್ತಾಳೆ. ನಂತರದಲ್ಲಿ ಮತ್ತೆ ಕಾರನ್ನ ಚಲಾಯಿಸ್ತಾನೆ ಆತ. ಆಗ ಸುಮಾರು 8 ಜನರಿಗೆ ಅಲ್ಲಿ ಗಾಯಗಳಾಗಿರುವಂತದ್ದು. ಎಲ್ಲರನ್ನೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಈಗ ಕಳಿಸಿರುವಂತದ್ದು. ಇದರಲ್ಲಿ ಇಬ್ಬರಿಗೆ ತುಂಬಾ ಚಿಂತಾಜನಕ ಇದೆ. ಒಂದು ಮಹಿಳೆ ಹಾಗೂ ಒಬ್ಬ ಪುರುಷನಿಗೆ ಕೂಡ ಈಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಆತರನ್ನ ಶಿವಮೊಗ್ಗದ ಮೆಗನ ಆಸ್ಪತ್ರೆಗೆ ಈಗ ರವಾನೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಉಳಿದವರು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇನ್ನು ಏನು ರೋಷನ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈತ ಎಷ್ಟು ವೇಗವಾಗಿ ಹೊಡೆದಿದ್ದ ಅಂತಂದ್ರೆ 9 ಜನರ ಮೇಲೆ ಕಾರನ್ನ ಹರಿಸಿದ್ದಾನೆ. ಅಲ್ಲಿ ನಡೆದಂತ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಭಯ ಹುಟ್ಟುತ್ತೆ. ಒಬ್ಬ ಮದ್ಯ ಸೇವಿಸಿದ ವ್ಯಕ್ತಿ ಈ ರೀತಿಯಲ್ಲಿ ರಸ್ತೆಯಲ್ಲಿ ಇಷ್ಟು ಜನರು ಇದ್ರೂ ಕೂಡ ನೋಡುವಂತ ಆ ರೀತಿಯಲ್ಲಿ ವಾಹನ ಚಲಾಯಿಸಿ ಇವತ್ತು ಈ ದೊಡ್ಡ ಒಂದು ದುರ್ಘಟನೆಗೆ ಕಾರಣವಾಗಿರುವಂತದ್ದು. ಹೀಗಾಗಿ ಜನರು ಕೂಡ ಆತನನ್ನ ಮೊದಲು ತರಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಆತ ವಾಹನವನ್ನ ತೆಗೆದುಕೊಂಡು ಪರಾರಿಯಾಗ್ಲಿಕ್ಕೆ ಪ್ರಯತ್ನ ಪಟ್ಟ. ಈ ಸಂದರ್ಭದಲ್ಲಿ ಜನರು ಅಲ್ಲಿ ಇದ್ದಂತಹ ಭಕ್ತರನ್ನಿದ್ದು ಉದ್ರಿಕ್ತರಾಗಿ ಕಲ್ಲು ತೂರಾಟವನ್ನ ವಾಹನದ ಮೇಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸಮಯ ಉದ್ರಿಕ್ತ ವಾತಾವರಣ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ವಾಹನವನ್ನು ಕೂಡ ಪಲ್ಟಿ ಮಾಡುವಂತಹ ಕೆಲಸವನ್ನ ಜನರು ನಂತರದಲ್ಲಿ ಪೊಲೀಸರು ಅದನ್ನ ವಶಕ್ಕೆ ಪಡೆದು ನಂತರದಲ್ಲಿ ಸಿದ್ದಾಪುರ ಠಾಣೆಗೆ ಈಗ ಕೊಂಡೊಯ್ಯುವಂತದ್ದು. ಇನ್ನು ಅದನ್ನು ಕೂಡ ಈಗ ವೈದ್ಯಕೀಯ ಪರೀಕ್ಷೆಗೆ ಈಗ ತೆಗೆದುಕೊಂಡು ಹೋಗಿರುವಂತದ್ದು. ಇನ್ನು ಮದ್ಯ ಸೇವಿಸಿ ಈತ ಏನು ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡಿದ್ದಾನೆ. ಇದರ ಹಿನ್ನೆಲೆಯನ್ನು ಕೂಡ ಈಗ ಈತ ಮೊದಲಿಂದಲೂ ಕೂಡ ಸ್ವಲ್ಪ ಪುಂಡು ಪುಕ್ಕರಿಯಾಗಿದ್ದ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬಂದಂತದ್ದು. ಇವತ್ತು ಈ ದುರ್ಘಟನೆಗೆ ಕಾರಣವಾಗಿರುವಂತದ್ದು. ಕಾವ್ಯ, ನವೀನ್, ಇನ್ನು ಓರ್ವ ಯುವತಿ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಯುವತಿ ಮನೆಯವರಿಗೆ ವಿಷಯ ಗೊತ್ತಾಗಿದೆಯಾ? ಅಲ್ಲಿನ ಭಕ್ತರು ಏನ್ ಹೇಳ್ತಿದ್ದಾರೆ? ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಯುವತಿಯ ಕುಟುಂಬದವರು ಕೂಡ ಅಲ್ಲಿ ಬಂದಿದ್ರು. ಯುವತಿ ಜೊತೆ ಏನು ದೇವಸ್ಥಾನದಲ್ಲಿ ಏನಂದ್ರೆ ಪ್ರತಿ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ವಿಶೇಷವಾದ ಒಂದು ಜಾತ್ರೆ ನಡೀತದೆ. ದೊಡ್ಡ ಬೆಳೆದು ಇಲ್ಲಿ ಭಕ್ತಾದಿಗಳು ಈ ಭಾಗದಲ್ಲಿ ಸೇರ್ತಾರೆ. ಯುವತಿ ಏನು ರಸ್ತೆಯ ಪಕ್ಕದಲ್ಲಿಯೇ ನಿಂತಿದ್ದು ದೇವಸ್ಥಾನಕ್ಕೆ ಇನ್ನೇನು ಒಳಗಡೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಆಗಿರುವಂತದ್ದು. ಈಕೆ ಸಿದ್ದಾಪುರದ ಕವಲಕೊಪ್ಪದವಳು ಕೂಡ ಅಲ್ಲಿಯೇ ಲೋಕಲ್ನವಳಾಗಿದ್ದು. ಇನ್ನು ಅವರ ತಂದೆ ತಾಯಿಯೂ ಕೂಡ ಆ ವಿಷಯ ಹುಟ್ಟಿದೆ. ಯಾವ ರೀತಿಯಲ್ಲಿ ಅಂತಂದ್ರೆ ಆಕೆ ನಿಂತ ಜಾಗದಲ್ಲಿಯೇ ಮುಂಭಾಗದಲ್ಲಿ ಆಕೆಗೆ ಕಾರು ಗುದ್ದಿರುವಂತದ್ದು. ಸೊಂಟದ ಕೆಳಭಾಗ ಸಂಪೂರ್ಣ ನಜ್ಜುಗುಜ್ಜು ಆಗಿರುವಂತದ್ದು. ಅಷ್ಟು ಭೀಕರವಾಗಿ ಅಪಘಾತವನ್ನ ಈತ ರೋಷನ್ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.